ಸ್ಥಳೀಯ ಕ್ಷೇತ್ರದಲ್ಲಿ ಅವ್ರು ಯಾವ ಸಂದರ್ಭದಲ್ಲಿ ಯಾವ ಒಂದು ಆದೇಶವನ್ನು ಕೊಡ್ತಾರೋ ಅದರ ಸುಮಾರು 40 ವರ್ಷದಿಂದ ನಾವು ಈ ಪಕ್ಷದ ಜವಾಬ್ದಾರಿ ನಿಂತ್ಕೊಂಡು ಅವನು ಮನಸ್ಸು ಮಾಡಿ ಹೇಳ್ತಿದ್ರೆ ನಮ್ಮ ಪಕ್ಷ ಬೆಳೀತದೆ. ನಾವು ಸುಮ್ಮನೆ ಭಾಷಣ ಮಾಡಿ ಸುರೇಶಬಹುದು ಆ ತುಮಕೂರು ಹೋದ್ರೆ ಪಕ್ಷ ಬೆಳೆಯಕ್ಕಿಲ್ಲ. ನಮ್ಮ ಸ್ಥಳೀಯ ಅಧ್ಯಕ್ಷರು ಯಶೋಧ್ ಅವರು ಹೇಗೆ ಹೋಗಿದ್ದಾರೆ, ಇವರೆಲ್ಲ ಕೂತ್ಕೊಂಡು ಸ್ವಲ್ಪ ಟೂರ್ ಮಾಡಿ, ಬೇಕಾದ್ರೆ ಟೂರ್ ಇದ್ದಕ್ಕೆ ನಾನು ಒಂದು 2-3 ಸಲ ಜೊತೆ ಬರ್ತೀನಿ, ನನಗೆ ಸಿಕ್ಕಿಲ್ಲ ಆಯ್ತಲ್ಲ. ನಿಮ್ಮ ಕ್ಷೇತ್ರವಾಗಿ ಟೂರ್ ಮಾಡಿ, ಕ್ಷೇತ್ರವನ್ನು ಸಭೆ ಮಾಡಿ, ಇದೇ ರೀತಿ ಸಭೆ ಮಾಡಿ, ಹೋರಾಟ ಮಾಡಿ. ಇವತ್ತು ಇಷ್ಟು ಜನ ಇದ್ರೆ DCR ಬಂದು ಹೋರಾಟ ಮಾಡ್ಬೋದು. ನಮ್ಮ ಬೆಲೆ 14 ಇದೆ, ಅಷ್ಟೇ ಸಾಕು ಹೋರಾಟ ಮಾಡಲಿಕ್ಕೆ. ಹಿಂದೆ ಮಂಜುನಾಥ್ ಅವರು ಇಲ್ಲಿ ಮಿನಿಸ್ಟರ್ ಆಗಿದ್ರು, ಕೋದಂಡರಾಮಯ್ಯವರು MP ಆಗಿದ್ರು, ತಿಪ್ಪೇಸ್ವಾಮಿ ಇದ್ರು, ಅನೇಕ ಜನ ಇಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ. ಕಾರಣದಿಂದ ಹೋಗ್ತಾರೆ, ನಾವೇನು ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದ್ರು, ಯಾರು ಇನ್ವಾಲ್ವ್ ಮಾಡ್ತಾರೆ ಬಿಡ್ಬೇಡಿ. ಯಾರು ದುಡ್ಡು ಮಾಡ್ಕೊಂಬಂದವ್ರು ಈ ಪಾರ್ಟಿ ಬಿಟ್ಬಿಟ್ರೆ ಇಲ್ಲಿ ದುಡ್ಡೋರು ಏನಾಗಬೇಕು? ಇಲ್ಲಿ ಕಷ್ಟಪಟ್ಟು ಅದೇನು ಕೂತಿರ್ತಲ್ಲ, ಬಾಳಬಿಟ್ಟು ಎದ್ಬಿಟ್ಟು ಪಕ್ಷ ಕಟ್ಟಿರ್ತಲ್ಲ, ಅವನಿಗೆ ಏನಾಗಬೇಕು? ಯಶೋಧ ಅವರು ಮುಖ್ಯ. ಅದಕ್ಕೆ ನಾನು ಹೇಳಿದ್ರು, ಅಭ್ಯರ್ಥಿ ಆಗೋರು ಇದ್ದು ಕ್ಷೇತ್ರದಲ್ಲಿ ಪಕ್ಷನ ಬಿಗಿಯಾಗಿ ಕಟ್ಟಿ ನಾವು ಕೊಟ್ಟಿ ಟಿಕೆಟ್ ಅಂತ. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.